ಕನ್ನಡ ನಾಡಿನ ಪುಣ್ಯಕ್ಷೇತ್ರದ ಒನ್ನೊಟ್ಟಿಗೆ ಎಲ್ಲ ಶರಣ ತಾಯಿ ತಂದೆಗಳೇ, ಎಂದು ಸದ್ಗುರು ಬೀರಲಿಂಗೇಶ್ವರರ ಮಹಾಪುರಾಣದ ಆರಂಭ ದಿನದ ಶ್ರಾವಣ ಮಾಸದ ತಮಗೆಲ್ಲ ಶುಭಾಶಯಗಳನ್ನು ಕೋರುವುದರ ಜೊತೆಗೆ ಮನುಷ್ಯ ಜೀವನ ಸಿಗುವುದು ಬಹು ದುರ್ಲಭ. 84 ಲಕ್ಷ ಜೀವರಾಶಿಗಳಲ್ಲಿ ಅತ್ಯಂತ ಶ್ರೇಷ್ಠವಾದಂಥ, ಅತ್ಯಂತ ಪವಿತ್ರವಾದಂಥ, ಅತ್ಯಂತ ಮೂಲ್ಯವಾಗಿರುವಂಥ ಜನ್ಮ ಅಂದರೆ ಮನುಷ್ಯ ಜನ್ಮ. ಕಾರಣ ತಾಯಿ ತಂದೆಗಳೇ, ಮನುಷ್ಯನಲ್ಲಿ 3 ಜ್ಞಾನದವ, ಪ್ರಾಣಿ ಪಕ್ಷಿಗಳಲ್ಲಿ 2 ಜ್ಞಾನದವ, ದೇವರಲ್ಲಿ ಒಂದೇ ಅವಸ್ಥೆ ಅದ. ಮನುಷ್ಯನಿಗೆ ಜಾಗ್ರತ, ಸ್ವಪ್ನ, ಸುಷುಪ್ತಿ ಅಂತ ಅವಸ್ಥೆಗಳು 3. ಪ್ರಾಣಿಗೆ ಜಾಗ್ರತ ಮತ್ತು ಸುಷುಪ್ತ 2. ದೇವರಿಗೆ ಮಾತ್ರ ಜಾಗ್ರತ ಒಂದೇ ಅವಸ್ಥೆ ಅದ. ಆ ಬಳಿಕ ಮನುಷ್ಯನಿಗೆ ನೀಡಿದಂಥ ಜ್ಞಾನ ಈ ಜಗತ್ತಿನೊಳಗೆ ಆವ ಪ್ರಾಣಿ ಪಕ್ಷಿಗಳಿಗೂ ಸಹಿತ ಪರಮಾತ್ಮ ಕೊಟ್ಟಿಲ್ಲ. ಅದಕ್ಕಾಗಿ ಈ ಮನುಷ್ಯನಿಗೆ ಎಲ್ಲವನ್ನು ಹೇಳ್ಕೊಂಡು ಬಂದ. ನಾವು ಪುರಾಣ, ಶಾಸ್ತ್ರ, ವೇದ, ಸಂಗೀತ ಎಲ್ಲ ಹೇಳ್ಕೊಂಡು ಬಂದ. ನಾವು ಕಾರಣ ತಿಳಿತದೆ ಇವನಿಗೆ. ಅದಕ್ಕೆ ಮನುಷ್ಯನಿಗೆ 4 ಧರ್ಮದಾವ. ಎಷ್ಟದಾವ್ರಿ? 4 ಧರ್ಮ. ಯಾವ್ಯಾವಪ್ಪವು ಗುರುತಿಲ್ಲ. ಧರ್ಮ, ಅರ್ಥ, ಕಾಮ, ಮೋಕ್ಷ. ಇವು 4 ಪುರುಷಾರ್ಥಗಳು ಮನುಷ್ಯನಿಗೆ ಕೊಟ್ಟಿದ್ದಾನೆ, ಮಾತ್ರ ಪ್ರಾಣಿಗಳಿಗೆ ಇಲ್ಲ. ನಾವೆಲ್ಲ ಅನ್ಕೋತೀವಿ ನಾವು ಮನುಷ್ಯರಂಗ ಅದೀವಲ್ರಿ, ಮತ್ತೆ ಯಾಕೆ ಮನುಷ್ಯ ಮನುಷ್ಯ ಅಂತ ಹಿಂಗೆ ಮೆಗ ಅಂತಿರಲ್ಲ ಯಾಕೆ ಅಂತ ತಾವು ಅನ್ಬೋದು. ಮನುಷ್ಯ ಜೀವನದ ಮೌಲ್ಯಗಳು ಬಹಳಷ್ಟು ನಮಗೆ ಗುರುತಿಲ್ಲ. ನಾವು ಅದ್ರ ಬಗ್ಗೆ ಚಿಂತನೆ ಮಾಡಿಲ್ಲ. ಹುಟ್ಟಂಗೆ ಹುಟ್ಟಿವಿ, ಬೆಳೆದಂಗೆ ಬೆಳೆದೀವಿ. ಶಿಕ್ಷಣ ಮತ್ತು ಉದ್ಯೋಗ, ಆ ಬಳಿಕ ಸಂಪತ್ತು ಸುಖಗಳ ಬಗ್ಗೆನೇ ಚಿಂತೆ ಮಾಡಿದೀವಿ ವಿನಃ ಮನುಷ್ಯ ಜನ್ಮ ಪರಮಾತ್ಮ ನಮಗೆ ಕೊಟ್ಟಿದ್ದಾನೇಕೆ. ಆ ಬಳಿಕ ಬೀರ ದೇವರ ಗುಡಿಗೆ ನಾವು ಬರುವುದು, ಅವರಿಗೆ ನಮಗೆ ಸಂಬಂಧ ಏನು? ದೇವರಲ್ಲಿ ಒಂಥರ ಭಕ್ತಿ ಇರ್ತದೆ. ಅವರು ರಾಮದಾಸರು ಭಕ್ತಿಗಳಲ್ಲಿ 9 ಪ್ರಕಾರ ವಿಂಗಡಣೆ ಮಾಡಿದ್ದಾರೆ. ಭಗವಾನ್ ಶ್ರೀಕೃಷ್ಣ ಪರಮಾತ್ಮ ಗೀತೆಯೊಳಗೆ 2 ಪ್ರಕಾರ ಭಕ್ತಿ ವಿಷಯ ಹೇಳ. ನಾವು ಯಾವುದಂದ್ರೆ, ಒಂದು ಕಾಮ್ಯ, ಇನ್ನೊಂದು ನಿಷ್ಕಾಮ್ಯ ಭಕ್ತಿ. ನಿಷ್ಕಾಮ್ಯ ಭಕ್ತಿ ಮಾಡಿದವರೆಲ್ಲ ಜಗತ್ತಿನೊಳಗೆ ದೇವರಾಗಿ ಹೋಗ್ಯಾರ, ಶರಣರಾಗ್ಯಾರ, ಮಹಾತ್ಮರಾಗ್ಯಾರ, ಯೋಗಿಗಳಾಗ್ಯಾರ, ತ್ಯಾಗಿಗಳಾಗ್ಯಾರ. ಕಾಮ್ಯ ಭಕ್ತಿ ಮಾಡಿದವರೆಲ್ಲ ಪುನರಪಿ ಜನನಂ ಪುನರಪಿ ಮರಣಂ. ಬಂಧನದೊಳಗ ಸಿಕ್ಕವರು ಅದರ ಕಡ್ಯಾಕನ ಆಗಿಲ್ಲ. ಅವರು ತಮಗೆ ಬಂದಿರತಕ್ಕಂಥ ಜನ್ಮದ ಸಫಲತೆಯನ್ನು ಮಾಡಿಕೊಳ್ಳಾರ್ದನ ಯಾವತ್ತೂ ಕೂಡ ಬಂಧನಕ್ಕೆ ಬಲಿಯಾಗಿ ಅನಂತ ಕಷ್ಟಗಳನ್ನು ಅನುಭವಿಸಿ ದುಃಖವೇ ಕಂಡುಂಡು ಹೋದರಿ ವಿನಃ ನಿಜವಾದಂಥ ಸುಖದ ನೆಲೆಯನ್ನು ಕಾಣಲಿಲ್ಲ. ಈ ಒಂದು ಸುಖವನ್ನ, ಪರಮ ಸಂತೋಷವನ್ನ ನಮಗೆ ತಿಳಿಬೇಕಾಗಿತ್ತು, ಅದನ್ನು ಕಾಣಬೇಕಾಗಿತ್ತು, ಆ ದಡಕ್ಕೆ ನಾವು ಮುಟ್ಟಬೇಕಾಗಿತ್ತು ಅಂತಂದ್ರೆ ಇಂಥ ಸಂತ ಶರಣ ಸಿದ್ಧಿ ಪುರುಷರ ಮಹಾಪುರಾಣವನ್ನು ನಾವು ಜೀವನದಲ್ಲಿ ಕೇಳಬೇಕು.
ಭಕ್ತಿ ಈ ಪದದ ಬಗ್ಗೆ ನಿಮಗೊಂದು ಸಣ್ಣ ಆಗಿ ಹೋದಂಥ ಘಟನೆ ಇದು. ನಮ್ಮ ದೇಶದಲ್ಲಿ ಜ್ಯೋತಿರ್ಲಿಂಗ ಎಷ್ಟು ಅದಾವ್ರಿ? 12. ಆ 12 ಜ್ಯೋತಿರ್ಲಿಂಗಕ್ಕೆ ನಾವೆಲ್ಲ ದರ್ಶನ ಮಾಡ್ಕೊಳಕ್ ಹೋಗ್ತೀವಿ. ನಾನು ಮೊನ್ನೆ ಹೋಗಿದ್ದ 12 ಜ್ಯೋತಿರ್ಲಿಂಗ ಪೈಕಿ ಒಳಗೊಂದು ಕೇದಾರನಾಥ ಅಂತ ಬರುತ್ತೆ. ಅದು ಹಿಮದಲ್ಲಿದೆ, ಉತ್ತರಾಖಂಡದೊಳಗೆ. ಆ ಜ್ಯೋತಿರ್ಲಿಂಗದೊಳಗೆ ಒಂದು ಜ್ಯೋತಿರ್ಲಿಂಗದ ರೀ ಮಧ್ಯಪ್ರದೇಶದಲ್ಲಿ ಮಹಂಕಾಲ ಅಂತ ಬರುತ್ತೆ. ಬಹುತೇಕವಾಗಿ ಮೊಬೈಲ್ದಲ್ಲಿ ನೋಡ್ತಾ ಇರಬೇಕು ಆ ಪೂಜೆ ಮಾಡುವುದೆಲ್ಲ. ಬಹಳ ಸುಂದರ ಪೂಜೆ. ನಮ್ಮೆಲ್ಲ ದೇವರುಗಳಿಗೆ ಒಂದು ನಮ್ಮ ದೇವ್ರಿಗೆ ಭಂಡಾರ ನಡೀತದೆ, ಮಲ್ಲಿಕಾರ್ಜುನಿಗೆ ಇಬ್ಬಟ್ಟು ನಡೀತದೆ, ಒಂದು ದೇವ್ರಿಗೆ ಕುಂಕುಮ ನಡೀತದೆ, ಹಿಂಗೆಲ್ಲ ಇರ್ತಿರ್ತಾವ. ಆದ್ರೆ ಆ ಮಹಂಕಾಲ ದೇವಸ್ಥಾನದ ಏನು ಅಧಿಷ್ಠಾನ ದೇವರದಾನಲ್ಲ ಮಹಂಕಾಲ, ಅವನಿಗೆ ನಿತ್ಯದಲ್ಲಿ ಚಿತಭಸ್ಮದ ಪೂಜೆಯಾಗುತ್ತೆ. ಯಾವ್ದ್ರಿ? ಚಿತಭಸ್ಮ. ಚಿತಭಸ್ಮ ಅಂದ್ರೆ ಏನು? ನಾವೇನಿದೀವಲ್ಲ ಮನುಷ್ಯರು ಸತ್ ಬಳಿಕ ನಮ್ಗೆ ಕಟ್ಗಿ ಒಳಗೆ ಹಾಕಿ ಸುಡ್ತಾ ಇದ್ದಾರೆ. ಸುಟ್ ಬಳಿಕ ನಮ್ಮ ರಕ್ತ ತಗೊಳ್ಳು ಮಾಂಸ ಎಲ್ಲವಿನ ಬೂದಿ ಏನು ಬೀಳ್ತದಲ್ಲ, ಆ ಬೂದಿನ ತಗೊಂಡು ಹೋಗಿ ಅವನಿಗೆ ಪೂಜೆ ಆಗ್ತದೆ. ಚಿತಭಸ್ಮದ ಪೂಜೆ. ಪೂರ್ವದಲ್ಲಿ ಒಬ್ಬ ಪೂಜಾರಿ ಇದ್ದ, ದೇವನ ಅರ್ಚನಾ ನಮ್ಮ ಸಾಬಣ್ಣಜವ್ರ ಹೆಂಗದಲ್ಲಿ ಹೀಗೆ ಆ ದೇವ ಪ್ರಧಾನ ಅರ್ಚಕನಾಗಿದ್ದ. ಅವನ ಹೆಸರು ಏನದು ಮುಖ್ಯ? ತಬಲವಾದಕ. ಇವರೊಂದು 15 ವರ್ಷ ಆಯ್ತು ನನ್ನ ಜೊತೆ ಕೂಡಿ. ಹಿಂಗೆಲ್ಲ ಪುರಾಣ ಕೇಳ್ತಾ ಇದ್ದಾರೆ ಅವರು. ಆದ್ರೆ ಇಲ್ಲೆಲ್ಲ ನೆನಪಿರ್ತವ್ರಿ, ಮನೆಗೆ ಹೋಗೋಣ ಎಲ್ಲ ತರಕ ಹಾರ್ತಾರ. ಅರ್ಥ ಆಗ್ತಲ್ಲ ನಿಮ್ಗೆ? ಅಂದ್ರೆ ಇದ್ರ ಅರ್ಥ ಏನು? ಇಲ್ಲಿರುವಂತಹ ಸಾವಧಾನ ಜಾಗೃತಿ ಮನೆಗೆ ಹೋದ ಬಳಿಕ ಇರುವುದೆಲ್ಲ ಮರುವಿಗೆ ಬೀಳ್ತದ ಮನುಷ್ಯ. ಎದ್ರ ಸಲುವಾಗಿ? ಮೋಹ ಮಮ್ಮತ್ತವ. ಬಳಿಕ ಅಂಗ ಸಂಗದ ಸುಖಕ್ಕಾಗಿ ಇದೆಲ್ಲ ಮರಿತಾ ಇದ್ದಾನೆ. ಹಂಗೆ ಅವನ ಹೆಸರು ಏನು ಅಂತಂದ್ರೆ ಗೌರಿನಾಥ ಅಂತ ಬರುತ್ತೆ. ಅವನ ಧರ್ಮಪತ್ನಿ ಹೆಸರ ಸಾವಿತ್ರಮ್ಮ ಅಂತ ಬರುತ್ತೆ. ಬಹಳ ಸುಂದರಳು, ಗುಣದಲ್ಲಿಯೂ ಸುಂದರಳು ಮತ್ತು ರೂಪದಲ್ಲಿಯೂ ಸುಂದರಳು. ಆ ಬಳಿಕ ಆಕೆ ಮಾಡುವಂತ ಪತಿಪಾರಾಯಣ, ಪತಿಪಾದ ಪೂಜೆ, ಪತಿ ಉಪಾಸಕಳಾಗಿರತಕ್ಕಂಥ ಧರ್ಮ ಸದ್ಧರ್ಮಿಣಿ. ಆಯಮ್ಮ ಪತಿಯ ನೆರಳಿನಲ್ಲಿ ನಡೀತಾ ಇದ್ಲು. ನಡೆಯುವಾಗ ಒಂದ್ಸಲ ಏನಾಯ್ತು ಅಂತಂದ್ರೆ, ಆತ ಭಗವಂತನ ಮಹಾಮಂದಿರಕ್ಕೆ ಹೋಗಿ ಪೂಜಾ ಮಾಡ್ಬೇಕಂತ ಹೋಗಿದ್ದಾನೆ. ಆದ್ರೆ ನಿತ್ಯದಲ್ಲಿ ಒಂದು ಮನುಷ್ಯ ಸಾಯಲೇಬೇಕು. ಆ ಸತ್ತ ಹೆಣದ ಬೂದಿನ ತಂದು ಪೂಜಾ ಮಾಡಬೇಕು. ಆತ ಮೊದಲು ರುದ್ರಭೂಮಿಗೆ ಹೋದ. ಅಂದ್ರೆ ಹೆಣಗಳು ಸುಡ್ತಾರಲ್ಲ ಅಲ್ಲಿ, ಆ ಭೂಮಿಗೆ ಹೋಗಿ ಬೂದಿ ತರಬೇಕಂತ ಹೋದ. ಅವತ್ತು ಯಾರೂ ಸತ್ತೇ ಇಲ್ಲ. ಆ ರುದ್ರಭೂಮಿ ಎಲ್ಲ ಖಾಲಿಯಾಗಿತ್ತು. ಬಳಿಕ ಅವ ಪೂಜೆ ಮಾಡಲಿಲ್ಲ. ಭಸ್ಮ ಇಲ್ಲಂದ್ರೆ ಪೂಜೆ ಹ್ಯಾಂಗ್ ಮಾಡೋದು ಅಂತ ಹೇಳಿ ಚಿಂತೆ ಮಾಡ್ತಾ ಮನೆಗೆ ಬರುತ್ತಾನೆ. ಧರ್ಮಪತ್ನಿ ಕೇಳಿದ್ಲು, ಸ್ವಾಮಿ ಪೂಜೆ ಮಾಡಿ ಬಂದಿರಾ ಅಂತ ಕೇಳಿದ್ಲು. ಹಿಂಗಂತ್ರಿ ನಮ್ಮ ಮನ್ಯಾಗ ಮಾಲಕರಿಗೆ? ಅವ ಸ್ವಾಮಿ ಅಲ್ಲಕ್ಕ ಅವನು ಇವಳೇನ್ರಿ ಅಂತ ಅನಪೈಕಿ ನೀವೆಲ್ಲ. ಅಂದ್ರೆ ಅಷ್ಟು ಗೌರವ ಇತ್ತು, ಅಷ್ಟು ಮರ್ಯಾದೆಯಿಂದ ಅಷ್ಟು ಅವರಿಗೆ ಪತಿಗೆ ಕರೀತಾರೆ. ಸ್ವಾಮಿ ಪೂಜೆ ಮಾಡಿ ಬಂದಿರಾ ಅನ್ಕೂಲ. ಆತ ಹೇಳ್ತಾನೆ, ಪೂಜೆ ಇವತ್ತು ಮಾಡಲಿಲ್ಲ. ಅಯ್ಯೋ ಯಾಕೆ? ಏನ್ ಕಾರಣ? ಏನ್ ಅಡ್ಡಿ ಆತ್ ನಿಮ್ಗೆ ಅಂತ ಕೇಳಿದ್ಲಿಕ್ಕೆ. ಅವಾಗ ಅವ ಹೇಳ್ತಾ ಇದ್ದಾನೆ, ಏನಿಲ್ಲ, ಆ ರುದ್ರಭೂಮಿ ಒಳಗೆ ಚಿತಭಸ್ಮ ಸಿಗಲಿಲ್ಲ, ಯಾರು ಸತ್ತೇ ಇಲ್ಲ, ಸುಟ್ಟೇ ಇಲ್ಲ, ಪೂಜೆ ಹೆಂಗ್ ಮಾಡುದು? ನಮ್ಮ ಪೂಜೆ ಇದ್ರೆ ಮತ್ ನಾಳೆಗೆ ಹಚ್ಚೋನ್ ಹೇಳಿ ಮಾಡಂತೀವ ಗೌಡ್ರ. ಒಂದ್ ಕಡಿಮೆ ಇದ್ರೆ ಮತ್ ನಾಳೆ ಹೆಚ್ಚಿ ಕೊಡೋನ್ ತಗೋ ಮಾಡ್ರಿ ಅಂತೀವಿ ನಾವು. ಹಾಗಲ್ಲ, ಪೂಜಾ ಪೂಜಾನೆ, ವ್ರತ ವ್ರತಾನ, ನೇಮ ನೇಮನ. ನಿಮಗೆ ಸಿದ್ಧಿ ಆಗ್ಬೇಕಾಗಿತ್ತು, ಆ ದುಡಿದ ಫಲ ಪ್ರಾಪ್ತಿ ಆಗ್ಬೇಕಾಗಿತ್ತು ಅಂತಂದ್ರೆ ದುಡಿಮೆಯೊಳಗ ಏನೇನು ಕಡಿಮೆ ಮಾಡಬಾರ್ದು. ಹೆಂಡತಿ ಅಂತಾಳೆ, ಏನ್ರಿ ಅಲ್ಲ ಸಿಗಲಿಲ್ಲ ಅಂತಂದ್ರೆ ಪೂಜೆ ನಿಲ್ಲಿಸ್ತೀರಾ? ಇದು ಸರಿ ಕಾಣ್ತದವ? ಈ ಜಗತ್ತನ್ನ ಬೆಳಗುವಂತ ದೇವ, ಅಣುರೇಣು ತೃಣಕಾಷ್ಠದಲ್ಲಿ ವ್ಯಾಪಕನಾದಂಥವ, ಹುಲ್ಕಡ್ಡಿ ಮೊದಲ್ಗಂಡು ಎಲ್ಲ ಪ್ರಾಣಿಗಳನ್ನು ರಕ್ಷಣೆ ಮಾಡತಕ್ಕಂಥ ದೇವನಾಗಿದ್ದವನಿಗೆ
ಪೂಜಾ ನಿಲ್ಲಿಸೋದಂದ್ರೆ ಹೇಗೆ ಆಗುತ್ತೆ? ಪೂಜಾ ಮಾಡಲೇಬೇಕು ಅಂತ ಹೆಂಡತಿ ಹೇಳಿದ್ಲು. ಅವ ಹೇಳ್ತಾನೆ, ಪರವಾಗಿಲ್ಲ, ನನಗೇನು ಬ್ಯಾಡಾಗಿದ್ದಲ್ಲ, ಭಸ್ಮನೆ ಇಲ್ಲ ಅಂದ ಬಳಿಕ ಹೇಗೆ ಪೂಜೆ ಮಾಡಲಿ ಅಂತ ತನ್ನ ಧರ್ಮಪತ್ನಿಗೆ ಹೇಳಿದಾಗ ಹೆಂಡತಿ ಅಂದ್ಲಂತ, ನಾನು ಕೊಡ್ತೀನಿ ಭಸ್ಮ ಅಂದಳಂತೆ. ಧರ್ಮಪತ್ನಿ ಏನಂತಳ, ನಾನು ಕೊಡ್ತೀನಿ ಭಸ್ಮ. ಎಲ್ಲಿಂದ ಕೊಡ್ತಿ ಅಂತ ಕೇಳ್ದ. ಎಲ್ಲಿಂದ ಕೊಡ್ತಿ ಅಂದ್ರೆ ಏನು ಹೇಳ್ಬೇಕಾ? ನಮ್ಮ ಮನೆ ಹಿತ್ತಲದೊಳಗೆ ರಗಡ ಕಟ್ಟಿಗೆ ಒಟ್ಟಿರಲ್ಲ, ಆ ಕಟ್ಟಿಗೆಗಳನ್ನು ಸಮಾನಾಗಿ ಒಟ್ರಿ, ಅದ್ರ ಮೇಲೆ ನಾನು ಮಲಗ್ತೀನಿ, ನನಗ ಸುಡ್ರಿ, ನನ್ನ ದೇಹದ ಭಸ್ಮ ಒಯ್ದು ಮಹಾಂಕಾಲನಿಗೆ ಪೂಜಾ ಮಾಡ್ರಿ, ಪೂಜಾ ನಿಲ್ಲಿಸ್ಬೇಡ್ರಿ. ಆದಿತ್ಯೇನ್ರಿ ಹಿಂಗೆ ಯಾರು ಅಮ್ಮ ಹೀಗೆ ಯಾರು ಎಂದಿಗಿಂದಿರಿ? ಯಾಕನ್ನೋದಿಲ್ಲ ಅಂದ್ರೆ ಭಕ್ತಿಯ ಮೂಲ ಅರ್ಥವನ್ನು ನಮಗೆ ಗುರುತಿಲ್ಲ. ಆತ ಹೇಳ್ತಾನೆ, ಅಯ್ಯೋ ನೀನು ಕಟ್ಟಿಗೆ ಮೇಲೆ ಬಿದ್ದು ಪ್ರಾಣ ಕೊಡ್ತೀಯ, ಅದು ಸಾಧ್ಯ ಇಲ್ಲ. ಕಾರಣ, ಮನೆಯಲ್ಲಿ 3 ಜನ ಮಕ್ಕಳಿದಾವೆ, ತಂದೆ ಸತ್ತು ತಾಯಿ ಇರಬೇಕಂತ ಶ್ರುತಿ ಹೇಳ್ತದೆ. ನೀನು ಹೋದ್ಮೇಲೆ ಆ ಮಕ್ಕಳಿಗೆ ಜೋಪಾನ ಮಾಡಕ್ಕೆ ನನ್ನ ಕಡೆಯಿಂದ ಆಗ್ತದವಾ? ಅದು ಸಾಧ್ಯ ಇಲ್ಲ, ನಾನ ಸಾಯ್ತೀನಿ ಅಂದ. ಯಾರಿಗಾಗ್ರಿ? ಯಾರಿಗಾಗಿ? ನೀವು ಯಾರಿಗಾಗಿ ಸಾಯ್ತೀರಿ? ಯಾರಿಗಾರು ಸತ್ಯ ಇಲ್ಲ, ಕರೆ ಸತ್ತಂಗೆ ಮಾಡ್ತೀರಿ ಅಷ್ಟೇ. ಗೌಡ್ರು ಯಾರು ಸತ್ತಾರೇನು ಹೇಳ್ರಿ ನೋಡೋಣ. ಆ ಗೋರ್ಯಾಗ ಓಡಿ ಹೋದಂಗೆ ಮಾಡ್ತಾರೆ, ಕರೆ ಬಿಟ್ರೆ ಯಾರು ಹಾರಲ್ಲ, ಹಿಡ್ದಂಗೆ ಹೆಚ್ಚಿಗೆ ಮಾಡ್ತಿರ್ತಾರೆ. ನಾ ಹೋಗ್ತಿರ್ತೀನಿ ರೀ, ಮಣ್ಣದು ಕೊಡಾಕ ನೋಡ್ತಿರ್ತೀನಿ ರೀ, ಏನು ಮಜಾ ಆಡ್ತಾರ ಅನ್ನಬೇಕು. ಭಾಳ ಆಶ್ಚರ್ಯ ಅನ್ನಿಸ್ತಿರ್ತದೆ. ಖರೆ ಹೇಳೋರಿಲ್ಲ ಜಗತ್ತಿನೊಳಗೆ. ಅದಕ್ಕೆ ಅಲ್ಲಮಾ ಪ್ರಭುಗಳು ಅಂತಾರೆ, ಆಶೆಗೆ ಸತ್ತವರು ಕೋಟಿ, ಅಮಿಷೆಗೆ ಸತ್ತವರು ಕೋಟಿ, ಹೆಣ್ಣಿಗೆ ಸತ್ತವರು ಕೋಟಿ, ಮಣ್ಣಿಗಾಗಿ ಸತ್ತವರು ಕೋಟಿ, ಹೊನ್ನಿಗಾಗಿ ಸತ್ತವರು ಕೋಟಿ, ನಿನಗಾಗಿ ಸತ್ತವರನ್ನಾರನೂ ಕಾಣೆ ಗುಹೇಶ್ವರ. ದೇವರಿಗಾಗಿ, ಧರ್ಮಕ್ಕಾಗಿ ಸಾಯೋದು ಬಹಳ ಕಡಿಮೆ ಜನ, ಎಲ್ಲೇ ಒಬ್ಬರು ಇರ್ತಾರೆ. ಮನುಷ್ಯನಾಂಶ ಶ್ರೇಷ್ಠ ಅನ್ನುವಂಗ ಬಹಳ ಕಡಿಮೆ ಜನ. ಅವ ನಾ ಸಾಯ್ತೀನಿ ಅಂತೀವ ಅಂತನಾಕಿ, ಇಲ್ಲ, ನಾನು ಮುತ್ತೈದೆಯಾಗಿ ಸಾಯಬೇಕು. ನಿಮ್ಮ ಕೈಯಾರೆ ಕಟ್ಟಿಕೊಂಡಂಥ ಮಾಂಗಲ್ಯ ಅದು ನಿಮ್ಮಿಂದ ನನಗೆ ಮುತ್ತೈದು ಸಾವಾಗಬೇಕು, ಕುಂಕುಮ ತಿಲ್ ಕಳಿಸ್ಕೊಳ್ಳಲ್ಲ ಸ್ವಾಮಿ, ನಾನ ಸಾಯ್ತೀನಿ ಅಂಥೇಳಿ ಆಕೆ ಗಂಡನಿಗೆ ಕೇಳ್ಕೊಳ್ತಾ ಇದ್ದಾಳೆ. ಸ್ವಾಮಿ, ಹೆಣ್ಣಾಗಿ ಹುಟ್ಟಿದ್ದೇ ಅವಿರಳ ನಾನು, ಬಳಿಕ ಜೀವನದಲ್ಲಿಂಥ ಕ್ಷೇತ್ರದ ಒಬ್ಬ ಪ್ರಧಾನ ಅರ್ಚಕನಾಗಿರ್ತಕ್ಕಂಥ ನಿಮ್ಮಂಥ ಸತ್ವಶೀಲವಾದಂಥ ಪತಿರಾಯ ನನಗೆ ಸಿಕ್ಕಿದ್ದೇ ಬಹು ಪುಣ್ಯ. ಆದ್ದರಿಂದ ನಾನು ನಿಮ್ಮ ಪಾದ ಪೂಜೆಯನ್ನು ಮಾಡಿ ನಿಮ್ಮ ಕೈಯಿಂದ ನನ್ನ ದೇಹಕ್ಕೆ ಕೊಳ್ಳೆ ಹಚ್ಚಿದ್ದೆ, ಆದರೆ ನಾನು ಮುಕ್ತಳಾಗುತ್ತೇನೆ ಸ್ವಾಮಿ, ನನಗೆ ಸೌಭಾಗ್ಯದ ಆಶೀರ್ವಾದವನ್ನು ಮಾಡಿ ಕೇಳ್ತಾಳೆ. ಪರವಾಗಿಲ್ಲಂತ ಮನೆ ತಲ್ಕೋದ, ಕಟ್ಗೆ ಒಡ್ಡಿದ, ಹೆಂಡತಿ ಗಂಡನಿಗೆ ಮನ್ಯಾಗ ಕರ್ಕಂಡ್ಳು, ತುಂಬಿದ ಕಲಶದೊಳಗಿಂದ ಶುದ್ಧೋದಕ ನೀರು ತಗಂಡ್ಳು, ಕಂಬಳಿ ಆಶ್ ಮ್ಯಾಲ ಕುಡಿಸಿದ್ಲು, ಕೆಳಗೆ ದೊಡ್ಡದೊಂದು ತಾಟ್ ತಗಂಡು 2 ಪಾದನ್ನು ಅದರೊಳಗಿಟ್ಟು ಅವನ ಪಾದೋದಕ ತಗೋತಾಳ್ರಿ. ಅನ್ಸೋಯ್ ಹೆಂಗೆ ತಗೋತಿದ್ಲು ಹಂಗೆ ಪಾದೋದಕ ತಗೊಂಡ್ಳು. ಪತಿಪಾದೋದಕ, ಗುರುಪಾದೋದಕ, ಜಂಗಮ ಪಾದೋದಕ. ಭಾಳ ಮೂಲ್ಯವಾದಂಥ ನಿಮಗೆ ಇವೆಲ್ಲ ತಿಳುವಳಿಕೆ ಸಿಗ್ತಾವೆ, ಯಾರು ಮಿಸ್ ಮಾಡ್ಕೋಬೇಡ್ರಿ. ಯುವಕರ ಬಗ್ಗೆ ಈಗಲ್ಲಿ ಗೌಡ್ರು ಹೇಳಿದ್ರು, ಸುಂದರ ಹೇಳ್ತಾರೆ ಅಪ್ಪಗಳು ಅಂತೇಳಿ. ಜಂಗಮ ಅಂದರೆ ಯಾರಿಗೇನು ಪಾದೋದಕದ ಮಹತ್ವ ಏನು? ಆ ಬಳಿಕ ನಮ್ಮವರೆಲ್ಲ ಶಿವಸಿದ್ಧ ಗುರು ಬೀರಲಿಂಗೇಶ ಜಗದ್ಗುರು ರೇವಣ ಸಿದ್ದೇಶ್ವರರಿಂದ ದೀಕ್ಷೆಯನ್ನು ಹೊಂದಿದ್ದಾನೆ. ಅದು ಭಾಳ ವಿಶಾಲವಾಗಿರತಕ್ಕಂಥದ್ದು, ಅದನ್ನೆಲ್ಲ ಮುಂದೆ ಬರ್ತಾ ಇದೆ. ಪಾದೋದಕ ಪೂಜಾ ಮಾಡಿದ್ಲು, ಅದನ್ನು ಗ್ರಹಿಸಿದ್ಲು. ಪತಿಪಾದ ಪೂಜಾ ಮಾಡಿ ಅದನ್ನು ಗ್ರಹಿಸಿದ್ಲು. ನಿಮಗೊಂದು ತಾಯಿಂದ್ರಿಗೆ ಹೇಳಬೇಕಂತಂದ್ರೆ, ನಾವೇನು ನಮ್ಮ ಕೊರಳಿಗೆ ಮಾಂಗಲ್ಯ ಕಟ್ಟಿದಂಥ ಗಂಡಿರ್ತಾನಲ್ಲ,
ಅವನಕ್ಕಿಂತಲೂ ವಿಶಿಷ್ಟವಾದಂಥ ಶ್ರೇಷ್ಠವಾದಂಥ ಜಗತ್ತಿನೊಳಗೆ ಯಾವ ದೇವರು ಕೂಡ ಇಲ್ಲ. ನಿಮ್ಗೇನು ವರ ಬೇಕು, ನಿಮ್ಗೇನು ಸುಖ ಬೇಕು, ಆದರೆ ಪತಿ ಕೊಡುವಂಥ ಆಶೀರ್ವಾದ ಜಗತ್ತಿನೊಳಗೆ ಯಾರಿಗೂ ಸಹಿತ ಕೊಡಕ್ಕಾಗಲ್ಲ. ಆದ್ದರಿಂದ ಭಗವಂತ 4 ಆಶ್ರಮ ಮಾಡ್ಯಾನ. ಮೊದಲಿಗೆ ಬ್ರಹ್ಮಚಾರ್ಯ, ಆ ಬಳಿಕ ಗ್ರಸ್ತ, ಆ ಬಳಿಕ ವಾನಪ್ರಸ್ಥ, ಕೊನೆಗೆ ಸನ್ಯಾಸ. ನೀವು ಮಾಡಿದ್ದಲ್ಲ ಇದು, ಗಂಡ ಹೆಂಡತಿ ಜೀವನ ಈಶ್ವರ ಪರಮಾತ್ಮ ಮಾಡಿದ್ದು. ಧನ್ಯಹೋ ಗೃಹಸ್ಥಾಶ್ರಮ. ಆಕೆ ಪಾದ ಪೂಜಾ ಮಾಡಿದ್ಲು, ಪಾದೋದಕ ತಗೊಂಡ್ಳು. ಆ ಪಾದೋದಕವನ್ನು ಇಡೀ ತನ್ನ ಶರೀರನೆಲ್ಲ ಸಾವರಿಕೊಂಡ್ಳು. ಈ ದೇಹ, ಈ ಶರೀರ ಪತಿಪಾದ ಪೂಜೆಯ ಪಾದೋದಕದಿಂದ ಪರಿಶುದ್ಧವಾಗ್ತದೆ. ಅನಂತ ಜನ್ಮಗಳಲ್ಲಿ ಮಾಡಿದಂಥ ಕರ್ಮ ಪಾಪದ ದೋಷಗಳೆಲ್ಲ ಪರಿಹಾರ ಆಗ್ತಾವಂಥೇಳಿ ಅದನ್ನೆಲ್ಲ ಸ್ವೀಕರಿಸಿದ್ಲು, ನಮಸ್ಕಾರ ಮಾಡಿದ್ಲು. ಸ್ವಾಮಿ, ನಿಮ್ಮ ಬಲ ಆ ಪಾದವನ್ನು ನನ್ನ ತಲೆ ಮ್ಯಾಗಿಡಬೇಕು ಅಂತ ನನ್ನ ತಲೆ ಮ್ಯಾಗ ಇಟ್ಕೊಂಡ್ಲು. ಆ ಬಳಿಕ ಹೋಗಿ ಕಟ್ಟಿಗೆ ಮೇಲೆ ಸಂತೋಷವಾಗಿ, ನಿಮ್ಮಂಗೆ ಮನ್ಯಾಗ ಟೆನ್ಷನ್ ಬರ್ನ ಎಣ್ಣೆ ಕುಡ್ದು ಕ್ಯಾನಲ್ ಜಿಗಿದು ಮನ್ಯಾಗ ಪಂಕಾಕ್ ನೇಣು ಹಾಕ್ಕೊಂಡು ಮೈಗೆ ಬೆಂಕಿ ಹಚ್ಕೊಂಡು ಹಿಂಗೆ ಸಾಯ್ಲಿಲ್ಲ ಅವರು. ಹೇಗೆ ಸತ್ತರು ಅಂತಂದರೆ ದೇವನಿಗಾಗಿ ಅರ್ಪಿತವಾಗಲಿ ಅಂತ. ಸಾಯ್ಬೇಕು, ಸಾಯವರಿದ್ದೇವೆ ನಾವು, ಉಳೆಯವರಿಯಲ್ಲಿ ಯಾವಾಗ ಸಾಯ್ತೇವೆ ಗೊತ್ತಿಲ್ಲ ಅಷ್ಟೇ. ಆದರೆ ಹ್ಯಾಂಗೆ ಸಾಯ್ಬೇಕು ಅಂತಂದ್ರೆ ಸ್ವಾರ್ಥಕ ಆಗಬೇಕು. ಅದು ನಿರರ್ಥಕ ಆಗಬಾರದು, ನಿಷ್ಫಲ ಆಗಬಾರದು. ಒಂದು ಹೂವು ಹಚ್ಚಿದೀವಿ ಅಂತಂದ್ರೆ ಅದು ದೇವನ ಮುಡಿಗರೆ ಇರಬೇಕೊಂದು, ಹೆಣ್ಮಕ್ಕಳು ಮುತ್ತೈತನಕ್ಕೆ ಹೋಗುವಾಗ ದಂಡೆ ಆಗಬೇಕೊಂದು. ಆದರೆ ಹಂದಿ ಬಾಯಾಗ ಸಿಕ್ಕು ಚಿಂದಾಪಲ್ ಆಗಬಾರ್ದು ಹೂವ, ಹಂಗಾಗಬಾರ್ದು ಹೂವ. ವಿನಂತಿ ಬದುಕುವುದ, ಇದನ್ನು ನಾವು ತಿಳ್ಕೊಂಡಿಲ್ಲ ಅಂಥೇಳಿ ಇದನ್ನು ಬಹಳ ಇದಕ್ಕೆ ನಾವು ಯಾವ ರೀತಿಯಾಗಿ ಬಳಕೆ ಮಾಡಬೇಕು ಅನ್ನೋದು ಗೊತ್ತಿಲ್ಲ. ಇರಲಿ, ಆಕಿ ಹೋಗಿ ಸಂತೋಷವಾಗಿ ಮನೆಗೆ ಹೇಳ. ಆ ಬಳಿಕ ಮತ್ತೆ ಮ್ಯಾಲೂ ಕಟ್ಟಿಗೆ ಹೆಚ್ಚಾನವ, ಮುಖದ ಮ್ಯಾಲ ಎಷ್ಟು ಪೂಜಾ ಮಾಡಿ ತಪ್ಪಲ ಇಟ್ಟಾನ, ಅದು ಡ್ಯೂಟಿಗೆ ತಗೊಂಡಾನ. ಪರಮಾತ್ಮ ನಾಮಸ್ಮರಣೆ ಮಾಡ್ತಾನ, ಮಾಡಿ ಬೆಂಕಿ ಹಚ್ಚಿಬಿಟ್ಟ. ಧಗ 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 ಉರಿತು, ಶಾಂತ ಆಯಿತು. ಬೂದಿ ತಗೊಂಡ. ಅಲ್ಲಿವರೆಗೆ ಪೂಜೆ ಇಲ್ಲ. ಅದನ್ನು ತಗೊಂಡು ಮಂದಿರದೊಳಗೆ ಹೋಗ್ತಾನೆ. ಜಲಮಜ್ಜಲ ಮಾಡದ, ಅಭಿಷೇಕ ಮಾಡದ. ಬಳಿಕ ಆ ಲಿಂಗವನ್ನೆಲ್ಲ ಶುದ್ಧ ಬಟ್ಟೆ ತಗೊಂಡು ಅದನ್ನೆಲ್ಲ ಚೆನ್ನಾಗಿ ತಿಕ್ಕಿ ಒರೆಸಿದ. ಬಳಿಕ ತನ್ನ ಧರ್ಮಪತ್ನಿಯ ಭಸ್ಮ ಇತ್ತಲ್ಲ, ಚಿತಾಭಸ್ಮ, ಅದನ್ನು ತಗೊಂಡು ಲಿಂಗಕ್ಕೆ ಲೇಪನ ಮಾಡಿದ, ಸಮರ್ಪಣ ಮಾಡಿದ. ಬಳಿಕ ಪತ್ರಿ ತ್ರಿದಲಂ ತ್ರಿಗುಣಾಕಾರಂ ತ್ರಿನೇತ್ರಂಚ ತ್ರಿಯಾಯುಧಂ ತ್ರಿಜನ್ಮ ಪಾಪ ಸಂಹಾರಂ ಏಕಬಿಲ್ವಂ ಸಮರ್ಪಣಂ. ಶಿವಾಷ್ಟಕ ಹೇಳ್ತ ಶಿವಾದ್ವೈತ ತತ್ವದೊಳಗೆ ಪತ್ರಿಯನ್ನ ಮೇಲಿಟ್ಟ, ಪುಷ್ಪಾದಿಗಳ ಸಮರ್ಪಣ ಮಾಡಿದ, ಧೂಪ ದೀಪ ಬೆಳಗಿದ, ಗಂಟನಾದ ಮಾಡಿದ, ಶಂಕನಾದ ಮಾಡಿದ. ಆ ಬಳಿಕ ಮಂಗಲಾಷ್ಟಕಂತಾನು. ಹರಭೂಮ ಯಜ್ಞೇನ ಯಜ್ಞಮಯಜಂತ ದೇವಸ್ಥಾನಿ ಧರ್ಮಾಣಿ ಪ್ರಥಮನ್ಯಾಸಂತಿ ಹನಾಕ ಮಹಿಮಾನ ಶಚತ್ರ ಪೂರ್ವೇ ಸಾಧ್ಯಾಸಂತಿ ದೇವಃ ಗುರುದೇವೋ ಮಹಾದೇವ ಗುರುದೇವ ಸದಾಶಿವ ಗುರುದೈವಾತ ಪ್ರಮನಾಸ್ತಿ ತಸ್ಮೈ ಶ್ರೀ ಗುರುವನ್ನಮ ಸಾಂಬಜಯೇ ನಮಃ. ಅನ್ರಿ ಎಷ್ಟು ಗಾಬರಿ ಕೂತೀರಿ ಅನ್ಬೇಕ್ರಿ. ಇದು ಈ ನಾಲಿಗೆ 8-11 ತಿಂಗಳ ತನಕ ಏನೇನೆಲ್ಲ ಅಂದದಿಲ್ಲ ಯಾರಿಗರಿ. ಇದೇ ಸಾಬಾನೆ ಅದಕ್ಕೆ ಸ್ವಚ್ಛ ಮಾಡಾಕ ಅನ್ರಿ. ಸಾಂಬಜೈ ನಮ ಸದ್ಗುರು ಬೀರಲಿಂಗೇಶ್ವರ ಮಹಾರಾಜ್ ಕಿ, ಜಗದ್ಗುರು ರೇವಣ ಸಿದ್ದೇಶ್ವರ ಮಹಾರಾಜ್ ಕಿ ಜೇ. ಹೊಡಿಲಾರ್ದವ್ರು ಬಹು ಸಂತೋಷ. ಪೂಜಾ ಮುಗೀತು.
ಅವರು ಪ್ರತಿನಿತ್ಯ ಪೂಜೆ ಮಾಡೋದ ಕೂಡಲೇ ನೈವೇದ್ಯ ಹಿಡಿತಿದ್ರು ದೇವರಿಗೆ. ನೈವೇದ್ಯಂ ಸಮರ್ಪಯಾಮಿ ಅಂತಿದ್ದವ. ಹಾಗೆ ಅನ್ಕೋತು ಪೂಜೆ ಮಾಡ್ಕೋತ ಲಿಂಗದ ಕಡೆ ಮುಖ ಮಾಡಿ ಕೂಡ್ತಿದ್ದ. ಹಿಂದೆ ಕೈ ಮಾಡಿ ನೈವೇದ್ಯ ಕೇಳ್ತಿದ್ದ. ಹೆಣತಿ ಅವ್ರ ಪೂಜಾ ಮುಗಿಯೋದ್ರೊಳಗನ ಅನ್ನ ತಂದವ್ರ ಕೈಯೊಳಗೆ ಇಡ್ತಿದ್ಳು ಪ್ರತಿನಿತ್ಯ. ಅಂದು ಆಕಿ ಇಲ್ಲ. ಏನಾಗಿ ಹೇಳ್ರಿ, ಬೆಂಕಿಯೊಳಗೆ ದಹನ ಆಗಿದ್ದಾಳೆ. ಆದರೆ ಪೂಜಾ ಮಾಡುವ ಸಮಯದಲ್ಲಿ ಗೌರಿನಾಥ ಪೂಜಾರಿ ನನ್ನ ಹೆಂಡತಿನ ನಾನು ಬೆಂಕಿ ಹಚ್ಚಿ ಸುಟ್ಟೀನಿ ಅನ್ನೋದು ಅವನಿಗೆ ನೆನಪಿಲ್ಲ, ಅವನಿಗೆ ತರಕಿಲ್ಲ, ಜ್ಞಾಪಕಿಲ್ಲ. ಪೂಜಾ ಮಾಡ್ಕೋತಾನ, ದೇವ್ರದೊಳಗೆ ಬೆರೆತು ಹಿಂಗೆ ಕೈ ಮಾಡಿದಾನ. ಕೈಯಾಗೊಬ್ಬಕ್ಕೆ ಹೆಣ್ಮಗಳು ತಂದು ನೈವೇದ್ಯದ ತಾಟಿಟ್ಟಳಂತ. ಆ ತಾಟನ್ ತಗೊಂಡು ದೇವರಿಗೆ ನೈವೇದ್ಯಂ ಸಮರ್ಪಯಾಮಿ ಅಂದ. ಬಳಿಕ ಆ ನೈವೇದ್ಯ ಹೇಳಿದ ಬಳಿಕ ಅವನಿಗೆ ಅರಿವು ಬಂತು. ನಾನು ನಿತ್ಯದಲ್ಲಿ ನಾನು ಹೆಂಡತಿ ನೈವೇದ್ಯ ಕೊಡ್ತಿದ್ಲು, ನೈವೇದ್ಯ ಪೀಠದ ಯಾರು ಕೊಟ್ಟರು ಅಂತ ಪೂಜಾ ಮುಗಿದು ಕೂಡಲೇ ಹಿಂಗೆ ಹೊಳ್ಳಿ ನೋಡ್ತಾನ. ಅವನ ಹೆಂಡತಿನ ಬಂದು ನಿಂತಿಳಂತ. ಗೌರಿನಾಥ ಪೂಜಾರಿಯ ಧರ್ಮಪತ್ನಿ ಹೆಸರೇನೇನಾಗಿ ಹೇಳ್ದ, ಸಾವಿತ್ರಮ್ಮ. ಬಂದು ನಿಂತ್ಕೊಂಡಳು. ಕೊರಳೋಳು ಮಾಂಗಲ್ಯ, ಹಣೆ ಮೇಲೆ ಕುಂಕುಮ ತಿಲ್ಕ, ಕೈ ತುಂಬ ಹಸಿರು ಬಳೆಗಳು, ಕಾಲುಂಗುರ, ಉಟ್ಟಂತ ಮಡಿ. ನೋಡಿದ ಗಾಬರಿ ಆಗ್ತಾನೆ. ಸಾವಿತ್ರ ಸಾವಿತ್ರ ಅಂದ. ಹೌದು ಸ್ವಾಮಿ ನಾನೇ ಅಂತಂದ್ಲಿ. ಅಲ್ಲೇ 1 ಗಂಟೆ 2 ಗಂಟೆಯಿಂದ ನಾನಾ ಕಟ್ಟಿಗೆ ಒಳಗೆ ಹಾಕಿ ಸುಟ್ಟಿದ್ನಿಲ್ಲ, ನೀನೆಲ್ಲ ಭಸ್ಮ ಆಗಿದ ಕೂಡಲೇ ಭಸ್ಮ ತಂದು ನಾ ಪೂಜೆ ಮಾಡಿದ್ನಿ, ನೀ ಹೇಗೆ ಬಂದಿ ಅಂತ ಹೆಣ್ತೀನಿ ಕೇಳ್ತಾನೆ. ಆಕೆ ಹೇಳಿದ್ಲು, ಸ್ವಾಮಿ ನೀವು ಬೆಂಕಿ ಮೇಲೆ ನನಗೇನು ಕಟ್ಟಿಗೆ ಮೇಲೆ ಹಾಕಿದ್ರಲ್ಲ, ಆ ಬೆಂಕಿ ಹಚ್ಚೋದು ಒಂದೇ ನನಗೆ ನೆನಪಿತ್ತು. ಆದರೆ ಬಂದಿ ಹ್ಯಾಂಗೆ ಗುರುತಾಗಲಿಲ್ಲ. ನೈವೇದ್ಯ ಅಂದಾಗ ಬಂದೆ ಅಂದ್ಲಂತ. ಆವಾಗ ಆ ಲಿಂಗದೊಳಗಿರತಕ್ಕಂಥ ಮಹಂಕಾಲ ಪ್ರತ್ಯಕ್ಷನಾಗಿ, ಭಲೆ ಭಲೆ ಗೌರಿನಾಥ, ಸಾವಿತ್ರಮ್ಮ ನಿಮ್ಮ ಸತಿಪತಿಗಳೊಂದಾದ ಭಕ್ತಿ ನನಗೆ ಅರ್ಪಿತವಾಯಿತು. ನೀವು ಧನ್ಯರಾಗಿದ್ದೀರಿ, ಪಾವನರಾಗಿದ್ದೀರಿ. ಇಂಥ ಭಕ್ತಿನ ಜಗತ್ತಿನೊಳಗೆ ನಾನು ಯಾರಲ್ಲಿಯೂ ಕೂಡ ಕಾಣ್ತಾ ಇಲ್ಲ. ಅದಕ್ಕೆ ನಿಮಗೇನು ವರ ಬೇಕು ಬೇಡಿ ಅಂತ ಹೇಳ್ತಾನೆ. ಏನಂತ ನಾವ ವರ ಏನು ಬೇಕು, ನಿಮ್ಗೇನು ಅಪೇಕ್ಷೆ ಅದ, ನಿಮ್ಗೇನು ಬೇಡಿಕೆ ಅದ, ನಿಮ್ಮ ಜೀವನದಲ್ಲಿ ಏನು ಕಡಿಮೆ ಅದ ಕೇಳಿ ಕೊಡ್ತೀನಿ ಅಂತ ಶಿವನು ಹೇಳಿದಾಗ ನಾವು ಆದ್ರೆ ಏನತ್ತೀವಪ್ಪ, ಅಚಾನಕ್ ನಮಗೆ ಅಪ್ಪ ಒಳಗೆ ಗುಡ್ಯ ನಾವು ಬಂದು ಏನು ಬೇಕ್ರಿ ತಮ್ಮ ಒಳಗೆ ಹಿಂಗೆ ಅಂದಂದ್ರೆ ಹೆಂಗಾಗ್ತದ? ನಾವು ನಮ್ಮ ಕೈಯಾಗೂ ಹಿಡಿಸಲಾರ್ದಟ್ಟು ಬೇಡ್ತೀವ್ರಿ ನಾವು. ಆತ ಏನು ಬೇಡ್ತಾನಂದರೆ, ಪ್ರಭು ಹೇ ವಿಶ್ವನಾಥ, ನನಗೇನು ಕೊಡಬೇಕಪ್ಪ, ಏನು ಕೊಡಬೇಕು ಅನ್ನೋದು ಕೊಟ್ಟ ಬಿಟ್ಟು ಈಗ ಮೊದಲ. ಕಾರಣ ಪಶು ಪಕ್ಷಿ ಪ್ರಾಣಿಗಳಂಗೆ ವಿಷಜಂತುಗಳಂಗೆ ನನ್ನನ್ನು ಹುಟ್ಟಿಸಿಲ್ಲ, ಮನುಷ್ಯ ಜನ್ಮ ಕೊಟ್ಟು ಎಲ್ಲಕ್ಕಿಂತಲೂ ಪವಿತ್ರವಾದಂಥದ್ದು. ಒಬ್ಬ ಡಾಕ್ಟ್ರ ಒಂದು ಈ ಶರೀರದೊಳಗಿಂದ ಅವಯವಗಳಲ್ಲಿ ಏನಾದರೂ ಕೂಡ ಹೇರ್ಪೇರ್ ಆಗಿತ್ತು ಅಂದರೆ 1 ಲಕ್ಷ ರೂಪಾಯಿ ಕೆಳಗೆ ತಗೊಳ್ಳಂಗಿಲ್ಲ ರಿಪೇರಿ ಮಾಡ್ಲಿಕ್ಕೆ. ಇಂಥ ಅಮೂಲ್ಯವಾದಂಥ ದೇಹ ಕೊಟ್ಟಿದ್ದಿ, ಶರೀರದ ಜೊತೆಯಲ್ಲಿ ನಿನ್ನ ಪೂಜೆ ಮಾಡಂಥ ಸಂಸ್ಕಾರ ಕೊಟ್ಟಿದ್ದಿ. ಆ ಬಳಿಕ ನನ್ನ ಆಜ್ಞೆಯನ್ನು ಪರಿಪಾಲನೆ ಮಾಡುವಂಥ, ನಾ ಹೇಳಿದ ಮಾತನ್ನ ಮಧ್ಯರಾತ್ರಿಯಲ್ಲಿ ಕೂಡ ಇದು ನನ್ನಿಂದ ಆಗಲ್ಲ ಸ್ವಾಮಿ ಅಂತ ಒಂದು ಸಲನೂ ಕೂಡ ಹಿಂಜರಿತಕ್ಕಂಥ, ಜರಿಯುವಂಥ ಹೆಂಡತಿ ಅಲ್ಲ, ಜರಿಲಾರ್ತಕ್ಕಂಥ ಧರ್ಮ ಪತ್ನಿಯನ್ನು ಕೊಟ್ಟಿದೆ. ಅದಕ್ಕೆ ನನಗೇನು ಬೇಡ, ಇರುವರೆಗೆ ನಿನ್ನ ಸೇವಾ ಒಂದೇ ಸಾಕು. ಒಂದು ನಿನ್ನಲ್ಲಿ ನಾ ಬೇಡ್ತೀನಿ. ಏನು ಬೇಡ್ತೀನಿ ಅಂತಂದರೆ, ಯಪ್ಪ ನಿನ್ನ ಪೂಜಾ ಮಾಡೋರು ಎಷ್ಟೋ ಪೂಜಾರಿಗಳು ನಾವು ಸತ್ ಬಳಕ ಮತ್ತೆ ನಮ್ಮ ಮಕ್ಕಳು ಮೊಮ್ಮಕ್ಕಳು ಮರಿಮೊಮ್ಮಕ್ಕಳು ಎಷ್ಟೋ ಜನ ಬರ್ತಾರೆ. ಆದರೆ ಹಿಂಗೇನಾದರೂ ಒಂದ್ಸಲ ನಿನ್ನ ಪೂಜೆ ಮಾಡತಕ್ಕಂಥ ವಸ್ತುಗಳಲ್ಲಿ
ಯಾವುದಾದರೂ ಕೊರತೆ ಆಯಿತು, ಅದನ್ನು ಸಿಗಲಿಲ್ಲ ಅಂತಂದರೆ ನನ್ನ ಹಾಗೆ ಅವರೆಲ್ಲ ಈ ರೀತಿ ನನ್ನ ಹೆಂಡತಿಂಗೆ ಪ್ರಾಣ ಕೊಟ್ಕೊಂಡು ಕೊಡೋರು ಬೇಕಲ್ಲ. ಅದಕ್ಕೆ ಈ ಸೂರ್ಯ, ಆ ಚಂದ್ರ, ಈ ಗಂಗೆ, ಈ ಭೂಮಿ ಎಲ್ಲಿವರೆಗೆ ಇದನ್ನಿರುತ್ತದೆಯೋ ಅಲ್ಲಿವರೆಗೆ ನಿನ್ನ ಪೂಜಾ ಮಾಡಲಿಕ್ಕೆ ಚಿತಭಸ್ಮವನ್ನು ಎಂದೆಂದೂ ಕೂಡ ಅದು ಕೊರತೆ ಬಾರದಂತೆ ನೀನು ರಕ್ಷಿಸಬೇಕಿದೊಂದೇ ನಿನ್ನಲ್ಲಿ ಬೇಡ್ತೀನಿ ಅಂತ ಆತ ಬೇಡಿಕೊಂಡಿದ್ದಾನೆ. ಇದಕ್ಕೇನಂತಾರಂದರೆ ಭಕ್ತಿ ಅಂತ ಕರೀತಾರೆ ಇದಕ್ಕೆ. ಮತ್ತು ನಾವು ಮಾಡುವಂಥ ಭಕ್ತಿಯಲ್ಲಿ ಮತ್ತು ಅವರು ಮಾಡಿದಂಥ ಭಕ್ತಿಯೊಳಗೆ ಏನು ವ್ಯತ್ಯಾಸ ಅಂದ್ರೆ, ಭಕ್ತಿ ಅಂದರೆ ಜನ್ಮದ ಕಲ್ಯಾಣ. ಈ ಜನ್ಮದಿಂದ ನಾವು ಸಫಲತೆಯನ್ನು ಹೊಂದಿ ಮುಕ್ತಿಯ ಒಂದು ಸಾಯುಜ್ಯಕ್ಕೆ ಹೋಗುವಂಥದ್ದು ಇದರದ್ದು ಮೂಲ ಇದೆ. ಆದ್ದರಿಂದ ಇವತ್ತು ಸ್ವಲ್ಪ ಸಮಯ ಬಹಳ ಆಗಿದೆ. ಎಲ್ಲ ಸ್ವಾಗತೋತ್ಸವ, ಸನ್ಮಾನ ಎಲ್ಲ ಕಾರ್ಯಕ್ರಮಗಳಿಂದ ಸ್ವಲ್ಪ ಸಮಯ ಆಗಿದೆ. ಬೀರದೇವರ ಒಂದು ಮಹಾಪುರಾಣ ಎಲ್ಲಿಗೆ ಹಿಡಿದು ಪ್ರಾರಂಭ ಆಗೈತಿ ಅಂತಂದರೆ, ಕವಿಗಳು ಭಾಳ ಸುಂದರವಾಗಿ ಬರ್ಕೊಂಡು ಬಂದಾರ. ನಮ್ಮ ಹಾಲು ಮತದ ಮೂಲ ಪುರುಷ ಉಂಡಾಡಗೌಡ ಪದ್ಮಗೊಂಡ ಅಂತ ಬರುತ್ತಾನೆ. ಅವರಿಗಿಂತಲೂ ಪೂರ್ವದಲ್ಲಿ ಮುದ್ದಾಯಿ ಮುದ್ದಗೌಡ ಅಂಥೇಳಿ ಬಂದರು. ಆ ಬಳಿಕ ಆ ಪದ್ಮಗೊಂಡನ ಸಮಕಾಲೀನದಲ್ಲಿಯೇ ತಿಪರಂಗಿ ಎನ್ನುವಂಥ ಪಟ್ಟಣದಲ್ಲಿ ಶಿವಾಂಶ ಸಂಭೂತ ಅಂದರೆ ಸದ್ಗುರು ಬೀರಲಿಂಗೇಶ್ವರರ ಪೂರ್ವದ ಒಬ್ಬ ಮಹಾತ್ಮರು, ಶಿವಮಾನಸ ಪುತ್ರ ತಪೇಶ್ವರರು ಅಂಥೇಳಿ ಆ ತಿಪರಂಗಿಯ ತಪೋಭೂಮಿಯಲ್ಲಿ ಅವರು ಭಗವಂತನನ್ನು ಕುರಿತು ತಪಸ್ಸನ್ನು ಆಚರಣೆ ಮಾಡ್ತಾರೆ ಅಂತೇಳಿ ಈ ಪುರಾಣದಲ್ಲಿ ಬಂದಿದೆ. ಆ ತಪೇಶ್ವರ ಮಹಾ ಋಷಿಗಳ ಸೇವೆ ಮಾಡುವಗೋಸ್ಕರವಾಗಿ ಶಿವನು ತನ್ನ ಮಾಯಾಶಕ್ತಿಯಿಂದ ಇರುವರು ಸ್ತ್ರೀಯರನ್ನು, ದೇವ ಸ್ತ್ರೀಯರನ್ನು ನಿರ್ಮಾಣ ಮಾಡ್ತಾನೆ. ಅವರ ಹೆಸರು ಏನೈತಿ ಅಂತಂದರೆ, ಒಬ್ಬಕ್ಕೆ ತಾಯಿ ಹೆಸರು ಅತಿವ್ರತ, ಇನ್ನೊಬ್ಬಕ್ಕೆ ಹೆಸರು ಪತಿವ್ರತ ಅಂಥೇಳಿ. ಅತಿವ್ರತ ಪತಿವ್ರತ ಆ ತಾಯಿಯಂದಿರು ತಪೋಭೂಮಿಯಲ್ಲಿರತಕ್ಕಂಥ ಶ್ರೀ ತಪೇಶ್ವರರ ತಪೋ ಅನುಷ್ಠಾನ ಯೋಗ ಧ್ಯಾನಕ್ಕಾಗಿ ಅವರಿಗೆಲ್ಲ ಪೂಜಾ ಸಾಹಿತ್ಯ ಸೇವೆಯನ್ನು ಮಾಡುವುದರ ಸಲುವಾಗಿ ಶಿವನು ಅವರಿಗೆ ಅನುಗ್ರಹ ಮಾಡಿ ಜನ್ಮವನ್ನು ನೀಡಿ ಅವರ ಸೇವೆಗಾಗಿ ಕಳಿಸುತ್ತಾನೆ ಅಂತ ಮೊದಲಿಗೆ ಪುರಾಣದಲ್ಲಿ ಬರ್ಕೊಂಡು ಬಂದಿದ್ದಾರೆ. ನಂತರ ಆ ಅತಿವ್ರತ ಮತ್ತು ಪತಿವ್ರತ ಇವರು ಆ ತಿಪರಂಗಿ ಪಟ್ಟಣದ ಅನಂದರಾಯರ ಮಹಾರಾಜನ ಧರ್ಮಪತ್ನಿಗಳಾಗುತ್ತಾರೆ. ಅವರ ಉದರದಿಂದ ಒಬ್ಬ ಮಹಾತ್ಮ ಜನಿಸ್ತಾನೆ. ನಂತರ ನಮ್ಮ ಸದ್ಗುರು ಬೀರಲಿಂಗೇಶ್ವರನ ತಂದೆ ಆಕಾಶ ಭರಮದೇವರ ಶ್ರೀ ಕಮಲಾದೇವಿ ಸುತ ಅಂತೇಳಿ ತಿಳ್ಕೊಂಡು ಬಂದೈತಿಲ್ಲ. ಅದಕ್ಕಿಂತಲೂ ಪೂರ್ವದ ವಿಷಯವನ್ನು ನಿಮಗೆ ಇವತ್ತು ಪೀಠಿಕಾಧ್ಯಾಯದಲ್ಲಿ ಆ ತಪೇಶ್ವರರ ಮಹಾಮುನಿಗಳ ಗುರುರೇವಣರ ಒಂದು ಕೃಪಾಶೀರ್ವಾದದಿಂದ ಅತಿವ್ರತ ಮತ್ತು ಪತಿವ್ರತ ಇರುವರಿಗೆ ಆ ತಿಪರಂಗಿಯ ಪಟ್ಟಣದ ಮಹಾದೊರೆಯಾಗಿರತಕ್ಕಂಥ ಅತಿಥಿ ಅಭ್ಯಾಂಗತ ಸಿದ್ಧ ಮಹಾಪುರುಷರ ಅತ್ಯಂತ ಅವರಿಗೆ ಆದರಣೀಯವಾಗಿರುವಂಥ ಮತ್ತು ಗುರುಲಿಂಗ ಜಂಗಮ ಪ್ರೇಮಿಗಳಾಗಿರ್ತಕ್ಕಂಥ ಆನಂದರಾಯರಿಗೆ ಗುರುಗಳಾದಂಥ ತಪೇಶ್ವರರೇ ಅವರಿಗೆ ಎಲ್ಲ ದೇವಗಂಧರ್ವರ ಸಮ್ಮುಖದಲ್ಲಿ, ಗಣಾಧೀಶರ ಸಮ್ಮುಖದಲ್ಲಿ, ಋಷಿ ಮುನಿಗಳ ಸಾನ್ನಿಧ್ಯದಲ್ಲಿ ತಿಪರಂಗಿಯ ಪಟ್ಟಣದ ಅರಸನಾಗಿರತಕ್ಕಂಥ ಅನಂತರಾಯರಿಗೆ ಆ ಇರುವರು ಆಗಿರುವಂಥ ಕನ್ಯೆಯರಿಗೆ ದಾರಿ ಎರೆದು ಕೊಟ್ಟು ಲಗ್ನವನ್ನು ಮಾಡ್ತಾ ಇದ್ದಾರೆ. ಆ ನಂತರ ಅವರಿಗೆಲ್ಲ ಆಶೀರ್ವಾದ ಮಾಡ್ತಾರೆ. ಪ್ರಜೆಗಳೆಲ್ಲ ಮಕ್ಕಳಂತೆ ಪರಿಪಾಲನೆ ಮಾಡಬೇಕು, ಆ ಬಳಿಕ ಧರ್ಮದಿಂದ ರಾಜ್ಯವನ್ನು ಮಾಡಬೇಕು ಅಂತೇಳಿ ಅವರಿಗೆ ಆಶೀರ್ವಾದ ಮಾಡಿ ಮುಂದಿನ ಈ ಒಂದು ವಂಶವನ್ನು ಗುರುಗಳು ಭವಿಷ್ಯವಾಣಿ ಹೇಳ್ತಾರೆ. ಈ ಒಂದು ವಂಶದಲ್ಲಿ ಜಗತ್ತನ್ನೇ ಚೇತರಿಸುವಂಥ, ಜಗತ್ತವನ್ನು ಕಲ್ಯಾಣ ಮಾಡತಕ್ಕಂಥ
ಆ ಶಿವನ ವಂಶವೇ ಭೂಮಿ ಮೇಲೆ ಅವತಾರ ಆಗ್ತಾ ಇದೆ ಅಂಥೇಳಿ ಅವರಿಗೆಲ್ಲ ಶುಭ ಆಶೀರ್ವಾದ ಮಾಡಿ ಈ ಪುರಾಣವನ್ನು ಇವತ್ತಿಗೆ ಪ್ರಾರಂಭ ಮಾಡಿದ್ದೇವೆ.